ಗಂಡನ ಪರಸ್ತ್ರೀ ಸಹವಾಸದಿಂದ ಮನೆ ಹೇಳಿಕೆ ಆಗುತ್ತಾ ಇಲ್ಲ. ಪತ್ನಿಯರು ವಿನಾಕಾರಣ ನೋವನ್ನು ಅನುಭವಿಸುತ್ತಿದ್ದಾರೆ. ಎಷ್ಟೇ ಕಷ್ಟಪಟ್ಟು ನೋಡಿಕೊಂಡರೂ ಕೂಡ ನಿಮ್ಮ ಗಂಡ ನಿಮ್ಮ ಕಡೆಗೆ ಒಂದು ಸ್ವಲ್ಪವೂ ಪ್ರೀತಿಯಿಂದ ಮಾತನಾಡಿಸುತ್ತಿಲ್ಲ ಅನ್ನೋದಾದರೆ ಈ ಒಂದು ಸರಳ ಪರಿಹಾರ ತಂತ್ರವನ್ನು ಮಾಡಿಕೊಳ್ಳಿ. ಗಂಡನ ಪರಸ್ತ್ರೀ ಸಹವಾಸ ಬಿಟ್ಟು ಹೋಗಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಆಗುತ್ತೆ. ಆ ಸರಳ ಪರಿಹಾರ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞರು ಆದಂತಹ ಶ್ರೀ ಶಿವಾನಂದ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ ನಿಮ್ಮ ಸಂಪೂರ್ಣ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಮಧ್ಯ ವ್ಯಕ್ತಿಗಳ ಪ್ರವೇಶ ಆಯಿತು ಅಂದರೆ ಮುಗೀತು ಅಂತಲೇ ಅರ್ಥ. ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಸಂಪೂರ್ಣವಾಗಿ ಬಿರುಕು ಅನ್ನುವುದು ಕಾಣುತ್ತದೆ. ಮೊದಲಿಗೆ ದಾಂಪತ್ಯದಲ್ಲಿರುವಂತಹ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು. ದೇವರ ಮನೆಯಲ್ಲಿರುವಂತಹ ವಿಭೂತಿ ಗಟ್ಟಿಯನ್ನು ತೆಗೆದುಕೊಂಡು ಬಂದು ಅದನ್ನು ಚೂರು ಮಾಡಿ ಬಂದಂತಹ ವಿಭೂತಿಯ ಭಸ್ಮವನ್ನು ಒಂದು ಕಡೆ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ನಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡುತ್ತಾ ಆ ಪರಸ್ತ್ರೀ ಹೆಸರನ್ನು 31 ಬಾರಿ ಹೇಳಬೇಕು. 31 ಬಾರಿ ಆಕೆ ಹೆಸರನ್ನು ಹೇಳಿ ಸಂಪೂರ್ಣ ನಾಶ ಆಗಬೇಕು ಅಂತ ಹೇಳುತ್ತಾ ಆ ಉಳಿಯನ್ನು ಹಿಂಡಬೇಕು ಮತ್ತು ನಿಮ್ಮ ಗಂಡನ ಹೆಸರನ್ನು ಜೊತೆಗೆ ಸೇರಿಸುತ್ತಾ ಹೇಳಬೇಕು. ಈ ರೀತಿ ಮಾಡಿದ ಬಳಿಕ ಆ ವಿಭೂತಿ ಗಟ್ಟಿಯನ್ನು ಉಂಡೆ ಮಾಡಿ ಕಟ್ಟಬೇಕು. ಪ್ರತಿದಿನ ನಿಮ್ಮ ಗಂಡನ ಹಣೆಗೆ ಹಚ್ಚುತ್ತಾ ಬನ್ನಿ. ನೋಡಿ, ಪರಸ್ತ್ರೀ ಸಹವಾಸವೆಲ್ಲ ಬಿಟ್ಟು ಹೆಂಡತಿಯೇ ನನ್ನ ಜೀವ ಸರ್ವಸ್ವ ಎಂದು ನಿಮ್ಮ ಹಿಂದೆಯೇ ಬರುವಂತಾಗುತ್ತದೆ. ಈ ತಂತ್ರವನ್ನು ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪೂರ್ಣ ಪರಿಹಾರ ಸಿಗುತ್ತದೆ.